ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ ನಾವು ಎಕ್ಸಸೈಸ್ 1.1ರ ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೇವೆ. ಇಂದು ನಾವು ಎಕ್ಸಸೈಸ್ 1.1ರ ಮೂರನೇ ಪ್ರಶ್ನೆಯನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಮೂರನೇ ಪ್ರಶ್ನೆ ಏನೆಂದರೆ, ಫಾರ್ ದ ಫಾಲೋಯಿಂಗ್ ಎ ಪಿ ರೈಟ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ಕಾಮನ್ ಡಿಫರೆನ್ಸ್ ಡಿ. ಈ ಫಾಲೋಯಿಂಗ್ ಎ ಪಿಲಿ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿಯಬೇಕು. ಅದರಲ್ಲಿ ಫಸ್ಟ್ ಕ್ವೆಶನ್ 3, 1, -1, 3, -5, -1, 3, 7, 1/3, 5/3, 9/3, 13/3, 0.6, 1.7, 2.8, 3.9. ಫಸ್ಟ್ ಕ್ವೆಶನ್ 3, 1, -1, -3. ಈ ಪ್ರಶ್ನೆಯನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಈ ಫಸ್ಟ್ ಸ್ಟೆಪ್ 1 ಏನು ಕಂಡುಹಿಡಿಬೇಕಂದ್ರೆ ಫಸ್ಟ್ ಟರ್ಮ್ ಎ ಮತ್ತು ಕಾಮನ್ ಡಿಫ್ರೆನ್ಸ್ ಡಿ ಅನ್ನು ಕಂಡುಹಿಡಿಯಬೇಕು. ಫಸ್ಟ್ ಟರ್ಮ್ ಎ ಈಸ್ ಈಕ್ವಲ್ ಟು ಆಲ್ವೇಸ್ ಫಸ್ಟ್ ಆಗಿರುತ್ತೆ, ಯಾವಾಗಲೂ ಫಸ್ಟ್ ನಂಬರ್ ಆಗಿರುತ್ತೆ. ಎ ಈಸ್ ಈಕ್ವಲ್ ಟು 3. ಸ್ಟೆಪ್ 2 ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಬೇಕು. ಕಾಮನ್ ಡಿಫ್ರೆನ್ಸ್ ಡಿ ಯಾವಾಗಲೂ a2 - a1 ಆಗಿರುತ್ತೆ. ಸೊ a2 1 -a1 3 -2. ಮತ್ತು ಇನ್ನೊಂದು ಸೀಕ್ವೆನ್ಸ್ ಚೆಕ್ ಮಾಡೋಣ. a3 - a2 -1 -1, ಸೊ -2 ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಎರಡು ಚೆಕ್ ಮಾಡಿದಾಗಲೂ ನಮಗೆ -2 -2 ಬಂತು. ಹಾಗಾಗಿ ಕಾಮನ್ ಡಿಫ್ರೆನ್ಸ್ ಡಿ -2 ಮತ್ತು a3. ಈಗ ಎರಡನೇ ಪ್ರಶ್ನೆ ಸಾಲ್ವ್ ಮಾಡೋಣ. ಸ್ಟೆಪ್ 1 ತಗೋಬೇಕು. ಸ್ಟೆಪ್ 1 ಏನು? ಫಸ್ಟ್ ಟರ್ಮ್ ಅಂದರೆ ಎ ಇಲ್ಲಿ ಏನಾಗಿರುತ್ತೆ? -5 ಆಗಿರುತ್ತೆ. ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್. ಸ್ಟೆಪ್ 2 ಏನು? ಕಾಮನ್ ಡಿಫ್ರೆನ್ಸ್ ಸಿ ಡಿ ಕಂಡುಹಿಡಿಯಬೇಕು. ಅಂದರೆ a2 - a1. ಸೊ -1 -5 -1 ಮೈನಸ್ ಇಂಟು ಮೈನಸ್ +5. ಸೊ +5 - 1 = 4. ಇವಾಗ ಸೆಕೆಂಡ್ ಸೀಕ್ವೆನ್ಸ್ ಚೆಕ್ ಮಾಡೋಣ. 3 CD = 3 ಆರ್ D or CD. 3 - of -1. ಸೊ 3 + 1 = 4. ಸೊ ಎರಡು ಸೀಕ್ವೆನ್ಸಲ್ಲೂ ಕಾಮನ್ ಡಿಫ್ರೆನ್ಸ್ 4 ಬಂತು. ಹಾಗಾಗಿ A = -5 ಆ್ಯಂಡ್ ಕಾಮನ್ ಡಿಫ್ರೆನ್ಸ್ CD = 4. ಇವಾಗ ಮೂರನೇ ಪ್ರಶ್ನೆ ನೋಡೋಣ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಫಸ್ಟ್ ಟರ್ಮ್ ಏನು? ಎ. ಫಸ್ಟ್ ಟರ್ಮ್ ಎ ಏನಾಗಿದೆ ಇಲ್ಲಿ? ಫಸ್ಟ್ ಟರ್ಮ್ 1/3. ಎ 1/3. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ ಸೆಕೆಂಡ್ ಟರ್ಮ್ ಕಂಡುಹಿಡಿಬೇಕು. ಇವಾಗ ಸೆಕೆಂಡ್ ಟರ್ಮ್ ಕಾಮನ್ ಡಿಫ್ರೆನ್ಸ್ ಡಿ = a2 - a1 ತಗೊಳ್ಳೋಣ. ಸೊ 5/3 - 1/3. 3 ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಹಾಗೆ ಬರ್ಕೊಂಡು 5 - 1 4. ಈಗ ಸೆಕೆಂಡ್ ಸೀಕ್ವೆನ್ಸ್ ಚೆಕ್ ಮಾಡೋಣ. a3 - a2 9/3 - 5/3. ಸೊ 9 - 5 4 4/3. ಸೊ 2 ಸೀಕ್ವೆನ್ಸ್ ಸೇಮ್ ಆನ್ಸರೇ ಬಂತು. D = 4/3, A = 1/3. ಇವಾಗ ಕೊನೆಯ ಪ್ರಶ್ನೆ ನೋಡೋಣ. ಇದರಲ್ಲಿ A = ಅಂದರೆ ಫಸ್ಟ್ ಟರ್ಮ್ A = 0.6. ಇವಾಗ ಸೆಕೆಂಡ್ ಟರ್ಮ್ ಕಂಡುಹಿಡಿಬೇಕು. ಸೆಕೆಂಡ್ ಟರ್ಮ್ ಏನು? D ಮೀನ್ಸ್ a2 - a1. D ಏನು? a2 - a1. a2 - a1 ಅಂದರೆ 1.7 - 0.6 = 1.1. ಇವಾಗ ಸೆಕೆಂಡ್ ಸೀಕ್ವೆನ್ಸ್ ಚೆಕ್ ಮಾಡೋಣ. ನೆಕ್ಸ್ಟ್ ವ್ಯಾಲ್ಯೂ ಚೆಕ್ ಮಾಡೋಣ. ಸೊ D = a3 - a2. ಸೊ a3 ಏನಿದೆ? 2.8 - 1.7 ಇದೆ. ಸೊ ಇದು ಆನ್ಸರ್ ಸೇಮ್ 1.1. ಎರಡು ಸೀಕ್ವೆನ್ಸು ಕೂಡ ಸೇಮ್ ಆನ್ಸರ್ ಬಂದಿದೆ. ಅದರಿಂದ D = 1.1, A = 0.6. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್
ಆನ್ ಮಾಡಿ ಮುಂದಿನ ತರಗತಿಯಲ್ಲಿ ನಾವು 4ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ.